ನಾಗಮಂಗಲದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ನಡೆದಿದ್ದು, ಇದರಿಂದ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ದಾಂಧಲೆ ನಡೆದಿದೆ. ರಾತ್ರಿ ಇಡೀ ನೆಮ್ಮದಿಗೆಟ್ಟಿದ್ದ ನಾಗಮಂಗಲದಲ್ಲಿ ಸದ್ಯ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಶಾಂತಿ ಕಾಪಾಡಿ ಅಂತ ಎರಡು ಕೋಮಿನವರಿಗೂ ಕೂಡ ಮನವಿ ಮಾಡಿದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತಿರೋ ನಾಗಮಂಗಲದಲ್ಲಿ ಹೆಚ್ಚಿನ ಭದ್ರತೆ ನಿಯೋಜಿಸಲಾಗಿದೆ. ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲು ತೂರಾಟ. ವಿಕೋಪಕ್ಕೆ ತಿರುಗಿದ ಗಲಾಟೆ. ರಾತ್ರೋರಾತ್ರಿ ಎರಡು ಕೋಮುಗಳ ಮಧ್ಯೆ ಘರ್ಷಣೆ. ಕಂಡ ಅಂಗಡಿಗಳಿಗೆ ಬೆಂಕಿ ಹಚ್ಚಿ ಧ್ವಂಸಗೊಳಿಸಿ ದಾಂಧಲೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಹಲವು ವರ್ಷಗಳಿಂದ ಶಾಂತಿಯುತವಾಗಿ ನಡೀತಾ ಇದ್ದ ಗಣೇಶ ವಿಸರ್ಜನಾ ಮೆರವಣಿಗೆ ಈ ಬಾರಿ ದೊಡ್ಡ ಘರ್ಷಣೆಗೆ ಸಾಕ್ಷಿಯಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಗಣೇಶ ವಿಸರ್ಜನಾ ಮೆರವಣಿಗೆ ನಡೀತಾ ಇತ್ತು. ಹಿಂದೂ ಯುವಕರು ಗಣೇಶನ ಘೋಷಣೆಗಳನ್ನ ಕೂಗ್ತಾ ಹೆಜ್ಜೆ ಹಾಕ್ತಾ ಸಾಕ್ತಿದ್ರು. ನಾಗಮಂಗಲದ ಟೌನ್ನಲ್ಲಿರುವಂತಹ ದರ್ಗಾ ಮತ್ತು ಮಸೀದಿ ಮುಂದೆಯೇ ಮೆರವಣಿಗೆ ಸಾಗಬೇಕಾಗಿತ್ತು. ಆದರೆ ಅಲ್ಲಾಗಿದ್ದೇ ಬೇರೆ. ದರ್ಗಾ ಹತ್ರಕ್ಕೆ ಗಣೇಶ ಮೆರವಣಿಗೆ ಬರ್ತಿದ್ದಂತೆ ಅನ್ಯ ಕೋಮಿನ ಗುಂಪೊಂದು ಮೆರವಣಿಗೆಯ ಮೇಲೆ ಕಲ್ಲು ತೂರಾಟವನ್ನ ಮಾಡಿದೆ. ಇದರಿಂದ ಹಿಂದೂ ಯುವಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳಿಕ ಹಿಂದೂ ಮುಸ್ಲಿಮರ ಮಧ್ಯೆ ಘರ್ಷಣೆ ಶುರುವಾಗಿದೆ. ಇದರಿಂದ ಉದ್ರೇಕಗೊಂಡಂತಹ ಎರಡೂ ಕೋಮಿನ ಜನ ರಾತ್ರೋರಾತ್ರಿ ನಾಗಮಂಗಲದ ನೆಮ್ಮದಿಗೆ ಕೊಳ್ಳಿಯಿಟ್ಟಿದ್ದಾರೆ. ಕಂಡ ಅಂಗಡಿಗಳಿಗೆ ಬೆಂಕಿ ಹಚ್ಚಿ ಶೋರೂಮ್ನಲ್ಲಿದ್ದ ಹೊಸ ಬೈಕ್ಗಳನ್ನ ಕದ್ದು ಬೆಂಕಿ ಇಟ್ಟಿದ್ದಾರೆ. ಸದ್ಯ ದಾಂಧಲೆಗೆ ಸಂಬಂಧಪಟ್ಟ ಹಾಗೆ 50ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಂದು ಗುಂಪಿನವರು ಆ ಸೈಡ್ ಇದ್ರು, ಇನ್ನೊಂದು ಗುಂಪಿನವರು ಈ ಸೈಡ್ ಇದ್ರು. ಯಾವುದೇ ರೀತಿಯಿಂದ ಕ್ಲಾಶ್ ಆಗಿಲ್ಲ. ದೂರಿಂದ ಅವರು ಕಲ್ಲು ಎಸೆದ್ರು, ಇವರು ಈ ಕಡೆ ಕಲ್ಲು ಎಸೆದ್ರು. ಅದಾದ್ಮೇಲೆ ಪೊಲೀಸ್ನವರು ಯಾವಾಗ ಅವ್ರನ್ನ ಚದುರಿಸಿದ್ರು, ಹೋಗುವಾಗ ದಾರಿ ಮಧ್ಯದಲ್ಲಿ ಏನು ಬೈಕ್ ನಿಲ್ಲಿಸಿದ್ರು, ಅಂಗಡಿಗಳಿದ್ದು ಅಲ್ಲಿ ಬೆಂಕಿಯನ್ನು ಹಾಕೊಂತ ಅವರು ಹೋದ್ರು. CCTV ಮತ್ತು ವಿಡಿಯೋ ಫುಟೇಜ್ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಒಂದು KSRP ಇಲ್ಲಿ ಇಬ್ಬರು ಇನ್ಸ್ಪೆಕ್ಟ್ರು ಒಂದು ಬಂದೋಬಸ್ತನ್ನು ಮಾಡಿದ್ವಿ. ಅಚಾನಕ್ಕಾಗಿ ಜನ ಜಾಸ್ತಿ ಸೇರಿದ್ರಿಂದ ಈ ಒಂದು ಇನ್ಸಿಡೆಂಟ್. ಅವಘಡದ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಭೇಟಿ, ಪರಿಶೀಲನೆ. ಕಿಡಿಗೇಡಿಗಳ ದಾಂಧಲೆ ಹೆಚ್ಚಾಗ್ತಾ ಇದ್ದ ಹಾಗೆ ಅಲರ್ಟ್ ಆದ ಪೊಲೀಸ್ ಹೆಚ್ಚಿನ ಸಿಬ್ಬಂದಿಯನ್ನ ಕರೆಸಿಕೊಂಡು ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಹಾನಿಗೊಳಗಾದ ಅಂಗಡಿಗಳು ಸಾಕ್ಷಿಯಾಗಿ ನಿಂತಿದ್ವು. ಬೆಳಗ್ಗೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಭೇಟಿ ನೀಡಿ ಪರಿಶೀಲಿಸಿದ್ರು. ಬಳಿಕ ತಾಲೂಕು ಕಚೇರಿಯಲ್ಲಿ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್, ದಕ್ಷಿಣ ವಲಯ IG ಬೋರಲಿಂಗಯ್ಯ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಘಟನೆಗೆ ನಿಖರ ಕಾರಣ ಏನು, ಯಾಕೆ ನಿಯಂತ್ರಣ ಸಾಧ್ಯವಾಗಿಲ್ಲ ಎಂಬ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು. ಸಭೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಚಲುವರಾಯಸ್ವಾಮಿ, ನಾಗಮಂಗಲ ಯಥಾಸ್ಥಿತಿಗೆ ಬಂದಿದ್ದು ಎಲ್ಲರೂ ಶಾಂತಿ ಕಾಪಾಡುವಂತೆ ಮನವಿ ಮಾಡಿಕೊಂಡ್ರು. ನಾಗಮಂಗಲ ಟೌನಿನ ಮತ್ತು ಅಕ್ಕಪಕ್ಕ ಹಳ್ಳಿಯ ಮತ್ತು ಹಿಂದೂ ಮತ್ತು ಮುಸ್ಲಿಮ್ಸ್ ಎಲ್ಲ ಯುವಕರಲ್ಲಿ ಹಿರಿಯರಲ್ಲಿ ವಿನಂತಿ ಮಾಡ್ತೀನಿ, ತಮ್ಮ ಮೂಲಕ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನಾಗಮಂಗಲ ನಡೆದ ಘಟನೆಯನ್ನು ಮರೆತು ಮೊನ್ನೆ ಹೆಂಗಿತ್ತು ನಾಗಮಂಗಲ ಹಾಗೆ ಇರಬೇಕು ಅನ್ನೋದು ನನ್ನ ರಿಕ್ವೆಸ್ಟು. ನಾನಂತೂ ಯಾರು ನನ್ನ ಹೇಳಬೇಕು ಅಥವಾ ಇಲ್ಲ ಅವರು ಪ್ರಚೋದನೆ ಮಾಡಿದ್ರು, ಅವ್ರು ಟೀಕೆ ಮಾಡಿದ್ರು ಅಂತಲ್ಲ, ಇಂಪಾರ್ಷಿಯಲ್ ಆಗಿ ಕ್ರಮ ತಗೊಳ್ಳೋದ್ರಲ್ಲಿ ಎರಡನೇ ಮಾತಿಲ್ಲ. ಮತ್ತು ಎಲ್ರಿಗೂ ನ್ಯಾಯ ಒದಗಿಸ್ತಕ್ಕಂಥದ್ರಲ್ಲಿ 100% ನಾನು ಪ್ರಾಮಿಸ್ ಮಾಡ್ತೀನಿ, ನ್ಯಾಯ ಒದಗಿಸ್ಕೊಡ್ತೀನಿ. ನಾಗಮಂಗಲದ ಗಲಾಟೆ ಬಗ್ಗೆ ಮಾಹಿತಿ ಪಡೆದ ಸಿಎಂ. ಇನ್ನು ನಾಗಮಂಗಲದ ದಾಂಧಲೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕಳೆದ ರಾತ್ರಿಯೇ ಗೃಹ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದಾರೆ.
ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಎಚ್ಚರಿಕೆ ವಹಿಸಬೇಕು. ಕಾನೂನು ಕೈಗೆತ್ತಿಕೊಳ್ಳುವವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ನಾಗಮಂಗಲದ ಘಟನೆ ಬಗ್ಗೆ ಮಾತನಾಡಿದ ಗೃಹ ಸಚಿವರು, ಇದನ್ನ ಕೋಮು ಗಲಭೆ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಬೆಳೆಯೋಕ್ ಬಿಟ್ಟಿಲ್ಲ. ಎಸ್ಪಿ, ಐಜಿ ಸ್ಥಳಕ್ಕೆ ತೆರಳಿ ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ ಅಂತ ಹೇಳಿದ್ರು. ಎಲ್ಲವೂ ಸಾಲ್ವ್ ಆಯಿತು ಅಂತ ಹೇಳಿ ಹೋಗುವಾಗ ಕೆಲವರು ಮೋಟ್ರ್ ಬೈಕ್ಗಳಿಗೆ ಬೆಂಕಿ ಇಟ್ಟು ಅಂಗಡಿಗಳಿಗೆ ಬೆಂಕಿ ಹಾಕಿ ಅದೆಲ್ಲ ಮಾಡಿದ್ದಾರೆ. ಅಷ್ಟರಲ್ಲಿ ಪೊಲೀಸ್ನವರು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಯಾರಿಗೂ ಪ್ರಾಣಹಾನಿ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಆ ರೀತಿ ಆಗಿಲ್ಲ. ಅಲ್ಲಿ ಈಗ SP, IG ಅವರೆಲ್ಲರೂ ಕೂಡ ಇದ್ದಾರೆ. ಒಟ್ಟಾರೆ ಪೊಲೀಸರ ನಿರ್ಲಕ್ಷ್ಯದಿಂದಾನೋ ಇಲ್ಲ ಕಿಡಿಗೇಡಿಗಳ ಪೂರ್ವ ನಿಯೋಜಿತ ಸಂಚಿನಿಂದಾನೋ ಶಾಂತಿಯುತವಾಗಿ ನಡೆಯಬೇಕಾಗಿದ್ದಂತಹ ಗಣೇಶ ವಿಸರ್ಜನಾ ಮೆರವಣಿಗೆ ನಡುವೆ ದಾಂಧಲಿಗೆ ಸಾಕ್ಷಿಯಾಗ್ಬಿಟ್ಟಿದೆ. ಸದ್ಯ ಬೂದಿ ಮುಚ್ಚಿದ ಕೆಂಡವಾಗಿರುವ ನಾಗಮಂಗಲದಲ್ಲಿ ಪೊಲೀಸರು ಪಥಸಂಚಲನ ನಡೆಸುವ ಮೂಲಕ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ದು ಜನರಿಗೆ ಧೈರ್ಯ ತುಂಬಿದ್ದಾರೆ. ನಂದೇಶ್ ಜೊತೆ ರವಿ ಪಾಂಡೂಪುರ, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.